ಆನ್ ದ ಸಿ, ಅವ್ರು ಏನ್ ಮಾಡ್ತಾರೆ, ಸಮುದ್ರದಲ್ಲಿ ಹೋಗ್ತಾ ಇದ್ದಾರೆ, ನೀರಿನ ಮೇಲೆ ಹೋಗ್ತಾ ಇದ್ದಾರೆ. ಎರಡದಾಗಿ ದೇವರ ವಾಕ್ಯ ಹೇಳ್ತದೆ, ಹಿ ರೆಬ್ಯೂಕ್ ದ ವಿಂಡ್ಸ್. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿದೆ, ಐ ವಿಲ್ ರೀಡ್ ಇಟ್ ಇನ್ ಇಂಗ್ಲಿಷ್. Verse 39. He got up, rebuked the wind. He rebuked the wind. ಅವನು ಬಿರುಗಾಳಿಯನ್ನು ಗದ್ದರಿಸಿದನು. And said to the waves, quiet, be still. ಅವನು ಗಾಳಿಯನ್ನು ನೋಡಿ ಗದ್ದರಿಸಿದನು. ಬಟ್ ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಅಲೆಯನ್ನು ಮಾತಾಡಿಸಿದನು. ಗಾಳಿಯನ್ನು ಗದರಿಸಿದನು, ಬಟ್ ಅಲೆಯನ್ನು ಅವನೇನು ಮಾಡಿದನು, ಮಾತಾಡಿಸನು, ಶಾಂತವಾಗಿರು ಅಂದನು. ಬಟ್ ಗಾಳಿಯನ್ನು ನೋಡಿ ಏನು ಮಾಡ್ತಾನೆ, ಗದರಿಸನು. ಹಿ ರೆಬ್ಯೂಕ್ ದ ವಿಂಡ್. ನಾನಿಲ್ಲಿ 3 ಪಾಯಿಂಟ್ಸ್ ಹೇಳ್ತೇನೆ. ಒಂದು ಸಿ, ಸಮುದ್ರ. ದ ಸೆಕೆಂಡ್ ವಿಂಡ್, ಗಾಳಿ, ಬಿರುಗಾಳಿ. ಥರ್ಡ್ ವೇವ್ಸ್, ಅಲೆಗಳು. ಓಕೆ, ಇದು 3 ಮನುಷ್ಯನ ಜೀವದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ. ನಾವು ಈ ಸಮುದ್ರದಲ್ಲಿ ಹೋಗ್ತಾ ಇಲ್ಲ, ಅಡವಿಯಲ್ಲಿ ಹೋಗ್ತಾ ಇಲ್ಲ, ಬಟ್ ವಿ ಆರ್ ಆನ್ ದ ಸಿ. ಮೇ ಬಿ ಇದು ಒಂದು ನಮ್ಮ ಜೀವನವು ಒಂದು ಸಮುದ್ರದ ಒಂದು ಪ್ರಯಾಣವಾಗಿದೆ. ಈ ಸಮುದ್ರದ ಪ್ರಯಾಣ, ಓಕೆ, ಸಮುದ್ರ ಎಂದರೆ ಏನು ಎಂಬುದಾಗಿ ಹೇಳುವ ಸಮಯದಲ್ಲಿ ಅದನ್ನು ಪ್ರಕಟಣೆ 17ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಈ ರೀತಿಯಾಗಿದೆ. ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 17 ವರ್ಸ್ 15. ಯಾರು ಓದ್ತೀರಾ? ಈ ದೇವದೂತನು ನನಗೆ ಹೇಳಿದ್ದು ಆ ಜಾರ ಸ್ತ್ರೀಯು ವಾಸಿಸುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನಭಾಷೆಗಳನ್ನು ಸೂಚಿಸುತ್ತವೆ. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸಮುದ್ರವು ಜನಗಳನ್ನು ಸೂಚಿಸುತ್ತದೆ. ಮೀನ್ಸ್ ನಾವು ಜನಗಳ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಯಾರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇವೆ? ಜನಗಳ ಮಧ್ಯದಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ವಾಸ ಮಾಡ್ತಾ ಇದ್ದೇವೆ. ಆದ ಕಾರಣ ಈ ಜನಗಳ ಮಧ್ಯದಲ್ಲಿ ವಾಸ ಮಾಡುವಾಗ ನಮಗೆ ಏನಾಗ್ತಿದ್ರೆ, ಜನಗಳಿಂದ ಗಾಳಿಯು ಬರ್ತದೆ, ಅಲೆಗಳು ಬರ್ತದೆ ಈ ನೀರಿನಿಂದ. ಅದೇ ತರ ಈ ಗಾಳಿಯು ಒಂದು ಆಕಾಶದಲ್ಲಿರುವುದು, ಅಲೆಯು ನೀರಿಂದ ಹೊರಗೆ ಬರುವುದು. ಓಕೆ, 3 ಜನ. ನಮಗೆ ಜನಗಳಿಂದ ತೊಂದರೆ, ಗಾಳಿಯಿಂದ ತೊಂದರೆ, ಅಲೆಗಳಿಂದ ತೊಂದರೆ ನಮ್ಮ ಜೀವನದಲ್ಲಿ ಇದಾಗ್ತದೆ. ಓಕೆ, ಸಮುದ್ರ ಅಂದ್ರೆ ಏನಂಬ ನೋಡಿದ್ರೆ, ಜನಸಮೂಹ, ಸಮುದ್ರ. ನಾವು ಜನ ಸಮೂಹಗಳ ಮಧ್ಯದಲ್ಲಿ ಇದ್ದೇವೆ, ರೈಟ್? ಸಮುದ್ರದಲ್ಲಿ ಇದ್ದೇವೆ ಅಂದ್ರೆ ಜನಗಳ ಮಧ್ಯದಲ್ಲಿ ಇದ್ದೇವೆ. ಓಕೆ, ಜನಗಳ ಮಧ್ಯದಲ್ಲಿ ನಾವು ಇರುವ ಸಮಯದಲ್ಲಿ ನಮಗೆ ಅಲ್ಲಿ ಏನಂದ್ರೆ ಗಾಳಿಯು ಮತ್ತು ಬಿರುಗಾಳಿ, ಇದು ಅಲೆಗಳು ನಮ್ಮ ಜೀವನವನ್ನು ಏನಾಗ್ತದೆ, ಬಂದು ಯಾವಾಗ ಆವಾಗ ಗದ್ದರಿಸ್ತಾ ಇರ್ತದೆ, ನಮ್ಮನ್ನು ಭಯವಿಸ್ತಾ ಇರ್ತದೆ. ನಮ್ಮ ಜೀವನದಲ್ಲಿ ಈ ಒಂದು ಗಾಳಿಯು ಮತ್ತು ಒಂದು ಅಲೆಗಳು ನಮಗೆ ಹೋರಾಟವನ್ನು ತಂದು ಕೊಡುವಂಥದ್ದಾಗಿದೆ. ಐ ವಿಲ್ ಗೋ. ವಾಟ್ ಈಸ್ ದ ಮೀನಿಂಗ್ ಆಫ್ ವಿಂಡ್? ಈ ಗಾಳಿ ಅಂದರೆ ಏನು? ಕೀರ್ತನೆಯಲ್ಲಿ 104ನೇ ಅಧ್ಯಾಯದಲ್ಲಿ 4ನೇ ವಚನ ಈ ರೀತಿ ಹೇಳ್ತದೆ. ಓದ್ರಿ, ಕೀರ್ತನೆ 104ನೇ ಅಧ್ಯಾಯ 4ನೇ ವಚನ. ಸಾಮ್ 104. ನಿನ್ನ ದೂತರನ್ನಾಗಿಯೂ ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಗಾಳಿಯನ್ನು ದೂತರನ್ನಾಗಿಯೂ. ಮೀನ್ಸ್ ವಿಂಡ್ ಈಸ್ ದ ಏಂಜಲ್. ಈ ಗಾಳಿಗಳು ಯಾರನ್ನು ಸೂಚಿಸುತ್ತಂದ್ರೆ ದೂತರನ್ನು ಇದಾಗ್ತದೆ. 3 ರೀತಿಯಾದ ಗಾಳಿಗಳಿರ್ತವೆ. ಒಂದು ದೇವರಿಂದ ಬರುವಂತ ಗಾಳಿ, ದೇವದೂತರಿಂದ ಬರುವಂತ ಗಾಳಿ, ಕೆಟ್ಟ ದೂತರು ಸೈತಾನದಿಂದ ಬರುವಂತ ಗಾಳಿ. ಓಕೆ, ದೇವರು ನಮಗೆ ಗಾಳಿ ಆಗಿದ್ದಾನೆ, ದ ಸೆಕೆಂಡ್. ಮತ್ತು
ದೇವದೂತರು ಗಾಳಿಯಾಗಿದ್ದಾರೆ. ಮೂರನೇದಾಗಿ ಸೈತಾನು ಸಗ ಗಾಳಿಯಾಗ. ಆದ ಕಾರಣ ನಾವು ಏನು ಮಾಡ್ಬೇಕಂದ್ರೆ ಈ ಒಂದು ದೇವರ ಗಾಳಿಯನ್ನು, ದೇವದೂತರ ಗಾಳಿಯನ್ನು, ಸೈತಾನ ಗಾಳಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಾವು ಏನು ಮಾಡಬೇಕು? ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇದರ ವಿಷಯವಾಗಿ ದೇವರ ವಾಕ್ಯದಲ್ಲಿ ನಾವು ಅನೇಕ ವಿಷಯಗಳು ಏನು ಮಾಡ್ಬೋದು? ಕಲಿಯಬಹುದು. ಸೈತಾನನು ಎಂಬ ಗಾಳಿಯಿಂದ ಸೈತಾನಿಂದ ಬರುವಂತ ಗಾಳಿಯು ಅದೇನೆಂದರೆ ಅಲೆಯನ್ನು ಎಬ್ಬಿಸ್ತದೆ. ಅಲೆಯನ್ನು ಎಬ್ಬಿಸಿ ನಮ್ಮನ್ನು ಮುಳುಗಿಸ್ತದೆ. ಬಟ್ ದೇವರಿಂದ ಬರುವಂತ ಗಾಳಿಯು ನಮ್ಮ ಜೀವನವನ್ನು ಬದುಕಿಸ್ತದೆ. ಜೀವನವನ್ನು ಏನು ಮಾಡುತ್ತದೆ? ಬದುಕಿಸ್ತದೆ. ದೇವರ ಗಾಳಿಯು ನಮಗೆ ಜೀವವನ್ನು ಕೊಡುತ್ತದೆ. ಸೈತಾನಿಂದ ಬರುವಂತ ಗಾಳಿಯು ಅಲೆಗಳನ್ನು ಎಬ್ಬಿಸಿ ನಮ್ಮನ್ನು ಮುಳುಗಿಸುವ ರೀತಿಯಲ್ಲಿ ನಡೆಸುತ್ತದೆ. ಚೆನ್ನಾಗಿ ಗಮನವಿಟ್ಟು ಕೇಳಿದೆ. ಇವತ್ತು ನಾವು ಈ ಜನರ ಈ ಲೋಕದಲ್ಲೇ ಒಂದು ಹಡಗು ಸಮುದ್ರದಲ್ಲಿ ನಾವು ಪ್ರಯಾಣ ಮಾಡುತ್ತಿರುವಾಗ ಈ ಸಮುದ್ರದ ಮೇಲೆ ಏನಾಗ್ತಂದ್ರೆ ಗಾಳಿ ಯಾವಾಗಲೂ ಹೊಡೆಯುತ್ತಾ ಇರ್ತದೆ. ಈಗ ಹಡಗು ಹೋಗಬೇಕಾದ್ರೆ ತಂಗಾಳಿ ಇದ್ದರೆ ಹಡಗು ಹೋಗ್ತಾ ಇರ್ತದೆ. ಆವಾಗಲೇ ಈಗೆಲ್ಲ ಮಿಷಿನ್ ಇರುತ್ತೆ, ಮೋಟರ್ ಇರ್ತದೆ. ಈ ಬೋಟ್ ಎಲ್ಲ ಈಗ ಮೋಟರ್ ಆನ್ ಮಾಡಿದ್ರೆ ಸರ್ರ ಅಂತ ಹೋಗ್ತದೆ, ಇಂಜಿನ್ ಆನ್ ಮಾಡಿದರೆ. ಬಟ್ ಆ ಕಾಲದಲ್ಲಿ ಇಂಜಿನ್ ಇಂದ ಇಲ್ಲ. ಏನಂದ್ರೆ ಯಾವ ಕಡೆ ಗಾಳಿ ಆಗ್ತದೋ ಆ ಕಡೆ ಹೋಗ್ತಾ ಇತ್ತು. ದೇವರ ಗಾಳಿಯು ನಮ್ಮ ಹಡಗನ್ನು ಏನು ಮಾಡ್ತದೆ? ನಡೆಸ್ಕೊಂಡು ಹೋಗ್ತದೆ. ಬಟ್ ಸೈತಾನಿಂದ ಬರುವಂತ ಆ ಗಾಳಿ, ಬಿರುಗಾಳಿಯು ನಮ್ಮ ಹಡಗನ್ನು ನಾಶ ಮಾಡಲಿಕ್ಕೆ ಬರ್ತದೆ. ನಾನು ಅನೇಕ ಸಾರಿ ವಾಕ್ಯವನ್ನು ನಾನು ಓದಿದ್ದೇನೆ, ಅನೇಕ ಸಾರಿ ಕೆಲವು ನಾನೇ ಪ್ರಸಂಗ ಮಾಡಿದ್ದೇನೆ. ಬಟ್ ಇವತ್ತು ನನಗೇನೋ ಒಂಥರ ಈ ವಾಕ್ಯವನ್ನು ಮುಂಜಾನೆ ಧ್ಯಾನ ಮಾಡುವಾಗ ಕರ್ತನು ಅನೇಕ ರೀತಿಯಲ್ಲಿ ನನ್ನೊಂದಿಗೆ ಏನು ಮಾಡಿದನು? ಮಾತಾಡಿದನು. ಅದಕ್ಕೆ ನನಗೆ ತುಂಬ ಇಷ್ಟವಾಯಿತು. ದೇವರ ಈ ಒಂದು ರಹಸ್ಯಗಳನ್ನು ನಾನು ಹೆಚ್ಚಾಗಿ ತಿಳ್ಕೊಂಡಿದ್ದೆ. ಆದ ಕಾರಣ ದೇವರ ಎಂಬ ಒಂದು ಗಾಳಿಯು ನಮ್ಮ ಜೀವನವನ್ನು ಏನು ಮಾಡ್ತದೆ? ನಡೆಸ್ತದೆ. ಶಾಂತವಾಗಿ ನಡೆಸ್ಕೊಂಡು ಹೋಗ್ತದೆ. ಬಟ್ ಸೈತಾನಿಂದ ಬರುವಂಥ ಬಿರುಗಾಳಿಯು ಏನಾಗ್ತಿದ್ರೆ ನಮ್ಮ ಹಡಗನ್ನು ನಾಶ ಮಾಡುತ್ತದೆ. ತಂಗಾಳಿಯು ನಮ್ಮನ್ನು ನಡೆಸ್ತದೆ, ಬಿರುಗಾಳಿಯು ನಮ್ಮನ್ನು ನಾಶ ಮಾಡುತ್ತದೆ. ಬಟ್ ದೇವರು ದೂತರಿಂದ ಬರುವಂಥ ಗಾಳಿಯು ನಮಗೆ ಸಹಾಯ ಮಾಡುತ್ತದೆ. ನಮಗೇನು ಮಾಡ್ತದೆ? ಸಹಾಯ ಮಾಡ್ತದೆ. ಅದನ್ನೆಲ್ಲ ವಾಕ್ಯಗಳನ್ನ ಇದು ಮಾಡ್ತಲ್ಲ. ಆದ ಕಾರಣ ಇವತ್ತು ಯಾವ ರೀತಿಯಾದ ಗಾಳಿಯು ನನ್ನ ಜೀವನದಲ್ಲಿ ಬೀಸ್ತಾ ಇದೆ? ನನ್ನ ಹಡಗು ಮೇಲೆ ಯಾವ ಗಾಳಿ ಹೊಡೆಯುತ್ತಾ ಇದೆ? ದೇವರ ತಂಗಾಳಿ ನನ್ನ ಮೇಲೆ ಹೊಡೆಯುತ್ತಾ ಇದ್ರೆ, ಪರಿಶುದ್ಧ ಆತ್ಮನೆ ಎಂಬ ತಂಗಾಳಿ ಹೊಡೆಯುತ್ತಾ ಇರುವಾಗ ನಮ್ಮ ಜೀವನವು ಎಂಬ ಹಡಗು ಶಾಂತವಾಗಿ ನಿಧಾನವಾಗಿ ಹೋಗ್ತಾ ಇರ್ತದೆ. ಶಾಂತವಾಗಿ ಸಮಾಧಾನವಾಗಿ ನಮ್ಮ ಜೀವನವು ಮುಂದುವರಿಸ್ತದೆ. ಬಟ್ ಅದರ ಮಧ್ಯದಲ್ಲಿ ಸೈತಾನಿಂದ ಬರುವಂತ ಬಿರುಗಾಳಿ ಯಾವಾಗ ಹಡಗನ್ನು ಹೊಡೆಯುತ್ತದೋ ಅವೆಲ್ಲ ಕಡಗಳು, ಕಷ್ಟಗಳು, ನಿರಾಸೆಗಳು, ಹೋರಾಟಗಳು ಇದೆಲ್ಲ ಏನಾಗ್ತದೆ? ಶುರುವಾಗ್ತದೆ. ಮತ್ತು ಮೂರನೇದಾಗಿ ಈ ಒಂದು ಗಾಳಿಯು ಸಮುದ್ರದಿಂದ ಏನಾಗ್ತದೆ? ಅಲೆಯನ್ನು ಎಬ್ಬಿಸ್ತದೆ. ಸೈತಾನಿಂದ ಹೊಡೆಯುವಂತ ಗಾಳಿಯು, ದೇವರಿಂದ ಬರುವಂತ ಅಲೆಯು ಏನೆಲ್ಲ ಮಾಡುತ್ತದೆ ಎಂಬುದಾಗಿ ನಾನು ನಿಮಗೆ ಒಂದು 4-5 ವಾಕ್ಯ ಹೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ಪರಿಸ್ಥಿತಿ ನಮಗೆ ವಾಕ್ಯ ತುಂಬ ಪ್ರಾಮುಖ್ಯವಾಗಿದೆ. ಇದೆಷ್ಟೋ ಮಂದಿ ಪ್ರಸಂಗ ನಾನು ಮಾಡಿದ್ದೇನೆ, ಕೇಳಿದ್ದೇನೆ. ಬಟ್ ಇವತ್ತು ದೇವರ ಆತ್ಮನು ನಮ್ಮೊಂದಿಗೆ ವಿಶೇಷವಾಗಿ ರೀತಿಯಲ್ಲಿ ಮಾತಾಡಲಿಕ್ಕೆ ನಾವು ಪ್ರಾರ್ಥನೆಯೊಂದಿಗೆ ನಾವು ಕೇಳಿಸೋಣ. ಓಕೆ, ಈ ವಾಕ್ಯದಲ್ಲಿ ನಾವು 2 ಸಾಮುವೇಲ ಗ್ರಂಥದಲ್ಲಿ 22ನೇ ಅಧ್ಯಾಯ, ದ ಬುಕ್ ಆಫ್ 2 Samuel ಚಾಪ್ಟರ್ 22 ವರ್ಸ್ 5. 2ನೇ ಸಾಮುವೇಲ ಗ್ರಂಥ 22ನೇ ಅಧ್ಯಾಯ 5ನೇ ವಚನ. ಯಾರು ಓದ್ತೀರಾ? ಮರಣ ಪ್ರವಾಹದ ಅನ್ನಕೊಲ್ಲೋಲಗಳನ್ನು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು. ಇನ್ನೊಂದ್ಸರಿ ಓದಿ. ಮರಣ ಪ್ರವಾಹದ ಅನ್ನಕೊಲ್ಲೋಲಗಳು ನನ್ನನ್ನು ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು.
ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದ ವೇವ್ಸ್ ಆಫ್ ಡೆತ್, ದ ವೇವ್ಸ್ ಆಫ್ ಡೆತ್, ಮರಣದ ಅಲೆಗಳು. ಯೋಗನು ಹೇಳುತ್ತಾನೆ, ಮರಣದ ಅಲೆಗಳು ನನ್ನನ್ನು ಅಲ್ಲೋಕಲಗೊಳಿಸ್ತಾ ಇದೆ. ಇವತ್ತು ಇಡೀ ಜಗವನ್ನು ಈ ಮರಣದ ರೋಗದ ಅಲೆಗಳು, ಮರಣದ ಅಲೆಗಳು ಏನಾಗ್ತಂದ್ರೆ ಅಲ್ಲೋಗಲಗೊಳಿಸ್ತಾ ಇರ್ತದೆ. ಎಸ್, ಮರಣದ ಅಲೆಗಳು ಇವು ನಮ್ಮ ಜಗದ ಮೇಲೆ ಏನಾಗ್ತದೆ, ಇದಾಗ್ತಾ ಇದೆ. ಈ ಮರಣದ ಅಲೆಗಳು ನಮ್ಮ ಜೀವನದಲ್ಲಿ ಜನರ ಮೇಲೆ ಈಗ ಏನಾಗ್ತದೆ, ಬೀಸ್ತಾ ಇದೆ, ಅಲೆಗಳು ಹೊಡೆಯುತ್ತಾ ಇದೆ. ಈ ಮರಣದ ಅಲೆಗಳು ಹೊಡೆಯುವಾಗ ಯಾವಾಗ ಸಾಯ್ತೀವೋ ಎಂಬುದು, ಪ್ರತಿ ದಿನವೂ ಜನರು ಆಸ್ಪತ್ರೆಯಲ್ಲಿ ಸಾಯ್ತಾ ಇದ್ದಾರೆ, ಮನೆಗಳಲ್ಲಿ ಸಾಯ್ತಾ ಇದ್ದಾರೆ, ಭಯ ಹಿಡಿದವರಾಗಿ ಇರ್ತಾರೆ. ಯಾಕಂದ್ರೆ ಈ ಮರಣದ ಅಲೆಗಳು ಈಗ ದೇಶವೆಲ್ಲ ಹಾರಾಡ್ತಾ ಇದೆ, ದೇಶವೆಲ್ಲ ಹಾರಾಡ್ತಾ ಇದೆ. ಇಡೀ ಜಗವನ್ನೇ ಈ ಒಂದು ಮರಣದ ಅಲೆಗಳು ಭಯ ಹಿಡಿಸ್ತಾ ಇದೆ. ದೇವರ ಮಕ್ಕಳೇ, ಈ ಮರಣದ ಅಲೆಗಳ ಮಧ್ಯದಲ್ಲಿ ದೇವರು ನಿಮ್ಮ ದೋಣಿಯಲ್ಲಿ ಇದ್ದಾನೆ, ಭಯಪಡಬೇಡಿರಿ. ದೇವರು ನಿಮ್ಮ ದೋಣಿಯಲ್ಲಿ ಇದ್ದಾನೆ. ದೇವರು ನಿಮ್ಮ ದೋಣಿಯಲ್ಲಿ ಇರುವ ತನಕ ನಮಗೆ ಭಯವಿಲ್ಲ. ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ. ಧೈರ್ಯವಾಗಿರುವ, ಧೈರ್ಯವಾಗಿರೋಣ. ಏಸಪ್ಪ, ಏಸಪ್ಪ, ನಿನ್ನ ಸಮೂಹವು, ನಿನ್ನ ಪ್ರಸನ್ನತೆಯು, ನೀನು ನನ್ನ ದೋಣಿಯಲ್ಲಿ ಇದ್ದೆ ಸ್ವಾಮಿ. ಈ ಮರಣದ ಅಲೆಗಳ ಮಧ್ಯದಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೇನೆ ಸ್ವಾಮಿ. ಶಾಂತವಾಗಿ ಅಂತ ಹೇಳ್ತಾನೆ. ಮರಣದ ಅಲೆಗಳನ್ನು ನೋಡಿ ಕರ್ತನು ಶಾಂತವಾಗಿ ಹೇಳುತ್ತಾನೆ. ಅಲ್ಲಿ ಗಾಳಿಯನ್ನು ನೋಡಿ ಗದರಿಸ್ತಾನೆ. ಗಾಳಿ ಅಂದ್ರೆ ಸೈತಾನ. ಸೈತಾನ್ ನೋಡಿ ಗದರಿಸ್ತಾನೆ. ನನ್ನ ಮಕ್ಕಳಿಗೆ ವಿರೋಧವಾಗಿ ಇರುವ ಬಿರುಗಾಳಿಯೇ, ಸೈತಾನನೇ, ನನ್ನ ಮಕ್ಕಳ ಮೇಲೆ ಮುಟ್ಟಬೇಡ ಎಂಬುದಾಗಿ ಗದರಿಸುವನಾಗಿದ್ದಾನೆ. ರೆಬ್ಯೂಕ್ ದ ವಿಂಡ್. ಸೈತಾನನು ಗದರಿಸುವನಾಗಿದ್ದಾನೆ. ದೇವರು ಮಾತ್ರ ಗದರಿಸುವುದಲ್ಲ. ಯೋಗಾನ ಪತ್ರಿಕೆಯಲ್ಲಿ ಹೇಳುತ್ತದೆ, ರೆಬ್ಯೂಕ್ ದ ಡೆವಿಲ್ ದಟ್ ಹಿ ವಿಲ್ ರನ್ ಅವೇ. ಸೈತಾನನ್ನು ಗದರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಸೈತಾನ ಗದರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಬಿರುಗಾಳಿಯು ನಿಮ್ಮ ಜೀವನದಲ್ಲಿ ಹೊಡೆಯುತ್ತಾ ಇದೆಯಾ? ಯೇಸು ಕ್ರಿಸ್ತನು ಅದನ್ನು ಎದ್ದು ಗದರಿಸುವ ಸಮಯ, ನೀವು ಗದರಿಸುವ ಸಮಯ. ಭಯದಲ್ಲಿ ನಾವು ಕುಳಿತುಕೊಳ್ಳೋದು. ಶಿಷ್ಯ ನೋಡುತ್ತೇನೆ, ಯಾಕೆ ನಂಬಿಕೆ ಎಲ್ಲಿ ಹೋಯಿತು, ನಂಬಿಕೆ ಎಲ್ಲಿ ಹೋಯಿತು, ಎದ್ದು ನೀವು ಗದರಿಸಬೇಕಾಯಿತು ಎಂಬುದಾಗಿ ದೇವರು ಹೇಳ್ತಾರೆ. ಸೈತಾನನ ಬಿರುಗಾಳಿಯು ನಿಮ್ಮ ಜೀವನವನ್ನು ಹೊಡೆಯುತ್ತಾ ಇದೆಯಾ? ನಿಮ್ಮ ಜೀವನವನ್ನು ಭಯ ಹಿಡಿಸ್ತಾ ಇದೆಯಾ? ನಿಮಗೆ ವಿರೋಧವಾಗಿ ಬಿರುಗಾಳಿಯು, ಸೈತಾನ ಬಿರುಗಾಳಿ ನಿಂತ್ಕೊಂಡಿದೆಯಾ? ಸ್ಟ್ಯಾಂಡ್ ಅಪ್ ಅಂಡ್ ರೆಬ್ಯೂಕ್. ಎದ್ದು ಗದರಿಸೋಣ. ಇದು ಒಂದು ಸಮಯ. ಇದು ನಾವು ಎದ್ದು ಗದರಿಸುವ ಒಂದು ಸಮಯ. ನೀವು, ನಾವು, ನಮ್ಮ ದೇವರಾದ ಯೇಸು ಕ್ರಿಸ್ತ, ದೇವರ ವಾಕ್ಯ ಹೇಳ್ತೀವಿ, he got up, he stood. ಅವನು ಎದ್ದು ನಿಂದು rebuked the wind. ಅವನು ಎದ್ದು ನಿಂದು ಅವನು ಗದರಿಸ್ತಾನೆ. ನಾವು ಕೂತ್ಕೊಳ್ಳುವುದಲ್ಲ, ಮಲ್ಕೊಳ್ಳೋದಲ್ಲ, ಭಯ ಹಿಡಿದವರಾಗಿ ನಾವು ಮೂಲೆಯಲ್ಲಿರುವುದಲ್ಲ, ಎದ್ದಳಬೇಕಾಗ್ತದೆ. ಈ ಸೈತಾನ ಬಿರುಗಾಳಿ ನಮ್ಮ ಜೀವನಕ್ಕೆ ವಿರೋಧವಾಗಿ ಹೋರಾಡುವ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನ ಯಾವ ರೀತಿಯಲ್ಲಿ ದೋಣಿ ಮೇಲೆ ಎದ್ದು ನಿಂತ್ಕೊಂಡೋ ಅದೇ ರೀತಿಯಲ್ಲಿ ನೀವು, ನಾವು ಎದ್ದು ನಿಂತ್ಕೊಂಡು ಗದರಿಸುವ ಸಮಯ, ಗದರಿಸುವ ಸಮಯ. ಶಿಷ್ಯರನ್ನು ನೋಡಿ ಹೇಳಿದ್ದಾನೆ, ನಂಬಿಕೆ ಇದ್ದರೆ ಸಾಕು ಎಂಬುದಾಗಿ. ಈ ಸ್ಪೀಕ್, ನೀವು ನಂಬಿಕೆ ಇದ್ದರೆ ಮಾತಾಡು, ನಂಬಿಕೆಯಲ್ಲಿ ಗದರಿಸೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ ಕಾರಣ ಪ್ರಿಯ ಸಹೋದರನೇ, ಸಹೋದರಿಯೇ, ಈ ಪರಿಸ್ಥಿತಿಯಲ್ಲಿ ನೀವು ಭಯ ಹಿಡಿದವರಾಗಿ ಹೋಗ್ತಾ ಇದ್ದೀರಾ. ಈ ಮರಣದ ಅಲೆಗಳು, ಸೈತಾನ ಬಿರುಗಾಳಿಯು ನಮ್ಮ ಜೀವನದಲ್ಲಿ, ಜಗದಲ್ಲಿ ಆಡಿಸ್ತಾ ಇರುವ ಸಮಯ. ನೀವು ಭಯ ಹಿಡಿಯಬೇಡ, ಎದ್ದು ಗದರಿಸಿರಿ. ದೇವರು ನಿಮ್ಮ ಸಂಗಡ ಇದ್ದಾನೆ. ಇನ್ನೊಂದು ವಾಕ್ಯ ಹೇಳ್ತದೆ, ಇದು ಯಾಕೋಬನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ಯಾಕೋಬನ ಗ್ರಂಥ, ಜೇಮ್ಸ್ ಚಾಪ್ಟರ್ 1:6. ಯಾಕೋಬನ ಗ್ರಂಥ 1:6. ಸ್ವಲ್ಪವೂ ಸಂದೇಹ ಪಡದೆ
ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ದ ಫಸ್ಟ್ ವೇವ್ಸ್ ಈಸ್ ದ ವೇವ್ಸ್ ಆಫ್ ಡೆತ್. ಮೊದಲನೇ ಅಲೆಯು ಅದು ಮರಣದ ಅಲೆಯು. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಕ್ರೈಸ್ತರ ಮಧ್ಯದಲ್ಲಿ ಇರುವಂತ ಇನ್ನೂ ಒಂದು ಅಲೆಯು ಯಾವುದು ಗೊತ್ತಾ? ಅವನಂಬಿಕೆ, ಡೌಟ್. ಫಸ್ಟ್ ಅಲೆ ಯಾವುದು? ಮರಣದ ಅಲೆ, ಮರಣದ ಭಯ, ಅದು ಸೈತಾನಿಂದ ಬರುವುದು. ಎರಡನೇ ಅಲೆ ಏನು ಗೊತ್ತಾ? ಸಮುದ್ರದಲ್ಲಿ ಹೋಗುವಾಗ ಈ ಎರಡನೇ ಅಲೆಯು ನಮ್ಮ ಒಳಗಡೆಯಿಂದ ಬರ್ತದೆ. ಅದೇನು ಗೊತ್ತಾ? ಡೌಟ್. ಅದು ಸೈತಾನೇ ಕೊಡ್ತಾನೆ. ಕೆಲವು ಸೈತಾನ ಇಲ್ಲ, ನಮ್ಮಲ್ಲಿಯೇ ಡೌಟ್ ಬಂದ್ಬಿಡ್ತದೆ. ಏನಾಗ್ತದೆ, ಹೇಗೆ, ಏನು ಅಂದರೆ ಸಂದೇಹದ ಅನ್ನೋದು ಡೌಟ್ ಇನ್ ಸ್ಪಿರಿಟ್ ಅಂತ ಹೇಳಿ, ಸಂದೇಹ ನಮ್ಮ ಒಳಗಡೆ ಬರುವಾಗ ಆ ಅಲೆಯು ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಯೇಸು ನಂಬಿ ಏನಾಯಿತು? ಯೇಸು ನಂಬ್ಕೊಂಡು ನಾವು ಹೋಗಿದ್ದೇವಿಲ್ಲ. ಸ್ವಲ್ಪ ಆದ್ರೂ ಸಂದೇಹ ಪಡಬೇಡ್ರಿ. ನನ್ನ ಬಾಳ ದೋಣಿಯಲ್ಲಿ ಶ್ರೀ ಯೇಸು ಇರುವನು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ. ಆ ಚಿಕ್ಕ ಮಕ್ಕಳು ಹಾಡ್ತಾ ಇದ್ರು, ಸೂಪರ್. ಫಾದರ್ ಇದು ಕೊಳಂದೆ ಸ್ವಾಮಿ ಅದನ್ನ ಹಾಡಿದರು. ಒಯ್ಯಾರೆ 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 ಒಯ್ಯಾರೆ, ಡೋಂಟ್ ಬಿ ಡೌಟ್. ಜೀಸಸ್ ಇದ್ದಾನೆ ಇಲ್ಲವಾ ಎಂಬ ಸಂದೇಹ ನಮ್ಮಲ್ಲಿ ಇರಬಾರದು. ಜೀಸಸ್ ಈಸ್ ವಿತ್ ಮೀ. ಯೇಸು ನನ್ನ ಸಂಗಡ ಇದ್ದಾನೆ. ಯೇಸು ನನ್ನ ಜೀವನದ ಹಡಗಲ್ಲಿ ಇದ್ದಾನೆ. Jesus with me in the boat of my life. Don't be doubt. ಸಂದೇಹ ಪಟ್ಟರೆ ಆ ಗಾಳಿ ಇದೆಲ್ಲ, ಆ ಸಂದೇಹದ ಗಾಳಿಯು ಏನಾಗ್ತದೆ ಗೊತ್ತಾ? ಆ ಅಲೆಯು ನಿಮ್ಮ ಜೀವನವನ್ನು ಹಾಳು ಮಾಡುವಂಥದ್ದಾಗಿದೆ. ನಿಮ್ಮ ಜೀವನವನ್ನು ಹಾಳು ಮಾಡುವಂಥದ್ದಾಗಿದೆ. ಸ್ವಲ್ಪ ಆದರೂ ಆ ಸಂದೇಹ ಎಂಬ ಆ ಗಾಳಿಗೆ, ಆ ಒಂದು ಅಲೆಗೆ ನೀವು ಸ್ಥಳ ಮಾಡಿಕೊಡ್ಬೇಡಿ. ಆ ಸಂದೇಹ ಗಾಳಿಯು ಅದೇನಾಗ್ತದೆ ಗೊತ್ತಾ? ನಮ್ಮ ಜೀವನದಲ್ಲಿ ಅಲೆಯಾಗಿ ಎದ್ದು, ಆ ಗಾಳಿಯು ಅಲೆಯಾಗಿ ಎಬ್ಬಿಸಿ ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಸಂದೇಹ ಬರಬಾರದು. ಇನ್ನೊಂದು ಕಡೆ ಹೇಳ್ತಿದ್ದೇನೆ, ಈ ಅಲ್ಪ ವಿಶ್ವಾಸಿ ಯಾಕೆ ಸಂದೇಹ ಪಟ್ಟರು? ವೇರ್ ಇಸ್ ಯುವರ್ ಫೇತ್? ನಂಬಿಕೆಯಲ್ಲಿ ಹೋಯಿತು, ಯಾಕೆ ಅವನಂಬಿಕೆ ಬಂತೆಂದು ಹೇಳಿದ್ದಾರೆ. ವಿ ಹ್ಯಾವ್ ಟು ಬಿಲೀವ್ ಆಲ್ ದ ಟೈಮ್. ನೀವು ಮಾರ್ಕಿನ, ಮತ್ತಾಯ, ಲೂಕ, ಯೋಗಾನ ಎಲ್ಲ ಸ್ವಾರ್ಥಿಯನ್ನು ಓದಿರಿ. ಯೇಸು ಕ್ರಿಸ್ತನ ಗುಣಪಡಿಸುವಾಗ ಒಂದು ಪದವನ್ನು ಅವ್ರು ಹೇಳ್ತಾ ಇದ್ದೇನೆ, ಯುವರ್ ಫೇತ್ ಹ್ಯಾಡ್ ಮೇ ಬಿ ಮೇಡ್ ವೆಲ್. ಯುವರ್ ಫೇತ್ ಮೇಡ್ ವೆಲ್. ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿತು. ನಾನು ನಿನಗೆ ಸ್ವಸ್ಥವನ್ನು ಕೊಟ್ಟಿದ್ದೇನೆ, ಬಟ್ ನಿನ್ನ ನಂಬಿಕೆಯು ಆ ಸ್ವಸ್ಥವನ್ನು ಹೊಂದಿಕೊಂಡಿದ್ದು. ನನ್ನಲ್ಲಿ ಇದ್ದ ಸ್ವಸ್ಥವನ್ನು, ನನ್ನ ಆಶೀರ್ವಾದವನ್ನು, ನನ್ನ ಆರೋಗ್ಯವನ್ನು ನಿನ್ನ ನಂಬಿಕೆಯು ಹೊಂದಿಕೊಂಡಿತ್ತು. ಆ ನಂಬಿಕೆಯಿಂದಲೇ ನಿನಗೆ ಎಂಬುದ. ಆದ ಕಾರಣ ನಂಬಿಕೆ, ಯೇಸು ನನ್ನ ಜೊತೆಗೆ ಇದ್ದಾನಾ ಇಲ್ಲವಾ, ಆ ನಂಬಿಕೆ ನಮ್ಮಲ್ಲಿ ಸ್ವಲ್ಪ ಏನಾದ್ರು ಅಲ್ಲಗೊಲ್ಲ ಆಯ್ತಂದ್ರೆ ಅಲ್ಲಿ ನಾವು ಅದ್ಭುತ ನೋಡ್ಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಪ್ರಿಯ ಸಹೋದರಿಯೇ, ಈ ಮುಂಜಾನೆಯಲ್ಲಿ ಕರ್ತನ ಆತ್ಮನು ನಿಮ್ಮೊಂದಿಗೆ ಮಾತಾಡ್ತಾ ಇರೋ ಸಮಯದಲ್ಲಿ, ಮೊದಲನೇದಾಗಿ ಸೈತಾನ ಬಿರುಗಾಳಿಯಿಂದ ಈ ಮರಣದ ಅಲೆಗಳು ಎದ್ದೇಳುತ್ತಾ ಇದೆ. ಕರ್ತನು ಅದನ್ನು ಶಾಂತವಾಗಿ ಇಡುತ್ತಾರೆ. ನಮ್ಮ ಜೀವನದಲ್ಲಿ ಸೈತಾನ ತಂದ ಎಲ್ಲ ಆ ಬಿರುಗಾಳಿಯನ್ನು ಗದರಿಸುತ್ತಾನೆ ಯೇಸು. ನಾವು ಗದರಿಸಬೇಕಾ? ಎರಡದಾಗಿ ಈ ಮರಣದ ಅಲೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಸಂದೇಹದ ಅಲೆಗಳು ಎದ್ದೇಳುತ್ತದೆ. ಅದರ ಹಡಗನ್ನು ಮುಳುಗಿಸಿಬಿಡುತ್ತದೆ. ಅದು ತೂತಾ ಇರುತ್ತೆ. ಹಡಗು ಒಡೆದು ನಮ್ಮ ಜೀವನವನ್ನು ಹಾಳು ಮಾಡ್ತದೆ. ಅದನ್ನು ತಿಮೋಥೆಯನ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಆ ನಂಬಿಕೆ ಎಂಬ ಹಡಗನ್ನು ಅವ್ರು ಏನು ಮಾಡಿದ್ರು? ನಂಬಿಕೆ ಎಂಬ ಹಡಗು ಒಡೆದು ಎಂಬುದಾಗಿ. ಅವನಂಬಿಕೆ ಬಂದಾಗ ಹಡಗು ಒಡೆದು ಹೋಗ್ತದೆ. ಅದಕ್ಕೆ ನಾವು ಯಾವಾಗಲೂ ಎಚ್ಚರಿಕೊಳ್ಳೋದಾಗಿರಬೇಕು. ಮೂರನೇದಾಗಿ ಇನ್ನೂ ಒಂದು ಗಾಡಿ ಇರ್ತದೆ. ಇದು ನನಗೆ ಅಷ್ಟೇನು ಬೇಕಾಗಿಲ್ಲ, ಬಟ್ ಆದರೂ ಸಹ ನಾನು ಹೇಳ್ತೇನೆ. ಓಕೆ, ಎರಡು ರೀತಿಯಾಗಿದೆ. ಒಂದು ಅದರಲ್ಲಿ 2 ಪಾಯಿಂಟ್ ಇದೆ, ಒಂದು ಹೇಳ್ತೇನೆ. ಯೂದನ ಗ್ರಂಥ ಅಂದರೆ ಒಂದೇ ಒಂದು ಅಧ್ಯಾಯ ಮಾತ್ರ ಇದೆ. 14ನೇ ವಚನ ಓದಿರಿ. ಯೂದನ ಗ್ರಂಥ, ಬುಕ್ ಆಫ್ ಜೂಡ
ಚಾಪ್ಟರ್ 1, only one chapter, verse 14. ಇಂಥವರ ವಿಷಯದಲ್ಲೇ ಹ್ಮ್. ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿಯಿಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. 17ನೇ ವಚನ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಓಕೆ, 13ನೇ ವಚನದಲ್ಲಿ ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಓಕೆ, ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾರ್ಗತ್ತಲೆಯು ಸದಾಕಾಲ ಇಟ್ಟಿರುವುದು. ಓಕೆ, 13ನೇ ವಚನ ಸರಿ ಓದಿ. ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚು ತೆರೆಗಳು ಆಗಿದ್ದಾರೆ. ಸ್ವಂತ ಅವಮಾನ ಎಂಬ ಮೀನ್ಸ್ ದ ಓನ್ ಸಿನ್, ಅಂದ್ರೆ ಅವರ ಒಳಗಡೆ ಇರುವಂತ ಹೆಮ್ಮೆ, ಅವಮಾನಗಳು, ನಿಂದೆಗಳು, ಅವರ ಕೆಟ್ಟ ಜೀವನ ಇದೆಲ್ಲ ಅದು ಅಲೆಗಳೆಂದೇ ಇರ್ತದೆ. ಇನ್ನೂ ಒಂದು ಇದೆಲ್ಲ ಪಾಪದ ಅಲೆಯು. ಒಂದು ಮರಣದ ಅಲೆ, ಎರಡದಾಗಿ ನಾವು ನೋಡಿದ್ದೇವೆ ಯಾವುದು, ಸಂದೇಹ ಅಲೆ. ದ ಥರ್ಡ್ ಒನ್ ಈಸ್ ದ ಪಾಪದ ಅಲೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಪಾಪದ ಅಲೆಯು ನಮ್ಮನ ಜೀವನವನ್ನು ಹಾಳು ಮಾಡುವಂಥದ್ದಾಗಿದೆ. ವ್ಯಕ್ತಿಯು ಇದು ಕೊಳದಲ್ಲಿ ಮಲ್ಕೊಂಡಿದ್ದ 38 ವರ್ಷ. ಯೇಸು ಕ್ರಿಸ್ತನ ಬಳಿಯಲ್ಲಿ ಹೋಗಿ ಗುಣವಾಗಲಿಕ್ಕೆ ಇಷ್ಟಪಡ್ತೀಯಾ? ಹೌದು. ನನ್ನ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ, ದೇವದನ್ನು ಬಂದು ಈ ನೀರನ್ನು ಇದು ಮಾಡುವಾಗ ಹೇಳಿದನು, ಎದ್ದು ಹೋಗಂದು ಹೇಳಿದನು. ಅವನು ಎದ್ದು ಮನೆಗೆ ಹೋಗ್ಬಿಟ್ಟ. ಒಂದು ದಿನ ದೇವಾಲಯ ನೋಡಿ ಹೇಳ್ತಾನೆ, ಇನ್ನು ಮುಂದೆ ಪಾಪ ಮಾಡಬೇಡಪ್ಪ, ಇನ್ನು 38 ವರ್ಷ ಹಾಸಿಗೆ ಮೇಲೆ ಮಲ್ಕೊಂಡ್ಲಿ ಕಾರಣದಿಂದ ನೀವು ಮಾಡಿದ ಪಾಪ ಎಂಬುದಾಗಿ. ಈ ಪಾಪದ ಅಲೆಯು ನಮ್ಮನ್ನು ಜೀವನವನ್ನು ಹಾಳು ಮಾಡುತ್ತದೆ, ರೋಗದಲ್ಲಿ ನಮ್ಮನ್ನು ನಡೆಸ್ತದೆ. ಆದ ಕಾರಣ ಪ್ರಿಯ ಸಹೋದರಿಯೇ, ಈ ಒಂದು ಜೀವನದ ಒಂದು ಹಡಗಲ್ಲಿ ಹೋಗುವಾಗ, ಈ ಒಂದು ಜನರ ಸಮುದ್ರ ಎಂಬ ಈ ಒಂದು ಲೋಕದ ಜೀವನದಲ್ಲಿ ನೀವು ಹಡಗು ಹೋಗ್ತಿರುವ ಸಮಯದಲ್ಲಿ ಅಲ್ಲಿ 3 ವಿಧವಾದ ಗಾಳಿಗಳು ಹೊಡೆಯುತ್ತಾ ಇರ್ತದೆ. ಒಂದು ದೇವರ ಗಾಳಿಯು, ಎರಡದಾಗಿ ದೇವದೂತರ ಗಾಳಿಯು, ಮೂರನೇದಾಗಿ ಸೈತಾನ ಗಾಳಿಯು ನಿಮ್ಮ ಜೀವನದಲ್ಲಿ ಹೊಡೆಯುತ್ತಾ ಇರ್ತದೆ. ಸೈತಾನನ ಒಂದು ಆ ಬಿರುಗಾಳಿ ನಮ್ಮ ಜೀವನದಲ್ಲಿ ಹೊಡೆಯುವಾಗ ಅಲ್ಲಿ 3 ವಿಧವಾದ ಗಾಳಿಗಳಿರ್ತದೆ. ಮರಣದ ಅಲೆಗಳು ಎಬ್ಬಿಸ್ತದೆ, ಸಂದೇಹದ ಅಲೆಗಳನ್ನು ಎಬ್ಬಿಸ್ತದೆ ಮತ್ತು ಪಾಪದ ಅಲೆಗಳನ್ನು ಎಬ್ಬಿಸುವಂಥದ್ದಾಗಿದೆ. ಪ್ರಿಯ ಸಹೋದರಿಯೇ, ಈ ಸಮಯದಲ್ಲಿ ನಾವು ತುಂಬ ಎಚ್ಚರಿಕೊಳ್ಳುವವರಾಗಿರಬೇಕು. ಈ ಒಂದು ಹಡಗು ಪ್ರಯಾಣ ಹೋಗುವ ಸಮಯದಲ್ಲಿ ಒಂದೇ ಒಂದು ಗಾಳಿ ಮಾತ್ರ ಯಾವಾಗಲೂ ನಾವು ನಡೆಸ್ಕೊಂಡು ಹೋಗಬೇಕು. ಅದು ದೇವರ ಗಾಳಿ ಮಾತ್ರ, ದೇವದೂತರ ಗಾಳಿ ಮಾತ್ರ ನಮ್ಮ ಜೊತೆಗಿರಬೇಕು. ಸೈತಾನನ ಆ ಗಾಳಿಗೆ ನಾವು ಅವಕಾಶ ಮಾಡಿಕೊಡಬಾರದು. ಯೋಬನು ಅವನು ಹುಟ್ಟಿದ ಎಷ್ಟೋ ವರ್ಷಗಳ ಹಿಂದೆ, ಯೇಸು ಸ್ವಾಮಿ ಜನಿಸಲಿಕ್ಕೆ ಮುಂಚಿದವ 2000 ವರ್ಷಗಳ ಹಿಂದೆ ಜನಿಸಿದನು. ಅವನು ಹೇಳ್ತಾನೆ, ಈ ಘಟನೆಯನ್ನು ಯೇಸು ಕ್ರಿಸ್ತನು ಸಮುದ್ರದಲ್ಲಿ ಮಾಡುವಂಥ ಘಟನೆಯನ್ನು 2000 ವರ್ಷಗಳ ಹಿಂದೆ ಅವನು ಬರೆದಿಟ್ಬಿಟ್ಟಿದ್ದಾನೆ. ಓದ್ತಾರೆ ಯಾರಾದರೂ? ಯೋಬನ ಗ್ರಂಥ 9ನೇ ಅಧ್ಯಾಯ 8ನೇ ವಚನ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 9 verse 8. ಆಕಾಶ ಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ, ಅಲ್ಲೋಲ ಕಲ್ಲೋಲವಾದ ಸಮುದ್ರದ ಮೇಲೆ ನಡೆಯುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ನಡೆಯುತ್ತಾನಂದ? ಅಲ್ಲೋಗಲವಾದ ಸಮುದ್ರದ ಮೇಲೆ, ಅಲೆಯ ಮೇಲೆ ನಡೆಯುವನಾತನಾಗಿದ್ದಾನೆ. ಈ ಸೈತಾನ ಅಲೆಗಳ ಮೇಲೆ, ಬಿರುಗಾಳಿಯ ಮೇಲೆ ನಡೆಯುವ ಒಂದೇ ಒಂದು ವ್ಯಕ್ತಿಯು ಯೇಸು ಒಬ್ಬನೇ. ಯೇಸುವನ್ನು ನೋಡಿಯಲ್ಲಪ್ಪ ಅವನು,
ಈವನ್ ಅವನಿಗೆ ಗೊತ್ತೇ ಇಲ್ಲ ಯಾರು, ಅಬ್ರಹಾಮನ್ ಗೊತ್ತಿದೆ ಗೊತ್ತಿಲ್ಲ, ಮೋಶೆ ಗೊತ್ತಿಲ್ಲ, ಯೆಹೋಶುವ ಗೊತ್ತಿಲ್ಲ, ದಾನಿಯೇಲ್ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಒಂದೇ ಒಂದು ಮಾತ್ರ ಗೊತ್ತು, ದೇವರು ಗೊತ್ತು. ಆ ದೇವರು ಯಾರು, ನಾನು ಆರಾಧಿಸುವ ದೇವರು ಯಾರು, ನನ್ನ ಜೀವದಲ್ಲಿ ಎದ್ದು ಬರುವ, ನನ್ನ ಜೀವನದಲ್ಲಿ ಬರುವಂತ ಈ ಬಿರುಗಾಳಿ ಮೇಲೆ ಅಲ್ಲೋಗಲ ಅಲೆಯ ಮೇಲೆ ನಡೆಯಲಿಕ್ಕೆ ಒಬ್ಬ ದೇವರು ಇದ್ದಾನೆ ಎಂಬುದಾಗಿ ಯಾವ ಸಮಯದಲ್ಲಿ ಹೇಳ್ತಾ ಇದ್ದಾನೆ ಗೊತ್ತಾ? 7 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು, ಆಸ್ತಿ 3,000 ಒಂಟೆಗಳು ಕತ್ತೆಗಳು ಎಲ್ಲ ಸತ್ತು, ಆಸ್ತಿ ಎಲ್ಲ ನಾಶವಾಗಿ, ತಲೆಯಿಂದ ಕಾಲ್ತನಕ ಹುಣ್ಣು ಮಡಿಕೆಯನ್ನು ತೆಗೆದು ಅದರಲ್ಲಿ ಒಂದು ಪೀಸನ್ನು ತೆಗೆದು ತಲೆಯಿಂದ ಕಾಲ್ತನಕ ಉಚ್ಚಿಕೊಂಡಿರುವಾಗ ನಾಯಿಗಳು ಬಂದು ಅವನು ಹುಣ್ಣನ್ನು ನಕ್ಕುತ್ತಾ ಇರುವ ಸಮಯದಲ್ಲಿ ಅವನು ಹೇಳುತ್ತಾನೆ, ಈ ಮರಣದ ರೋಗದ ಅಲೆಯ ಮೇಲೆ ನಡೆದಾಡುವ ಗದರಿಸುವ ಒಬ್ಬ ದೇವರು ಇದ್ದಾನೆ ಎಂಬ ನಂಬಿಕೆಯ ಮಾತನ್ನು ಹಾಡಿದವನು ಯೋಬನು. ಆಮೆನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಯೋಬನಲ್ಲಿ ಇದ್ದ ನಂಬಿಕೆ ನಿಮ್ಮಲ್ಲಿ ನನ್ನಲ್ಲಿ ಬರಬೇಕು. ಯೋಬನು ಎಷ್ಟು ಧೈರ್ಯವಾಗಿ ಹೇಳುತ್ತಾನೆ, ದೇವರೇ, ಈ ಮರಣದ ಈ ರೋಗದ ಅಲೆಯು ನನ್ನನ್ನು ಗದರಿಸ್ತಾ ಇದೆ, ಅದನ್ನು ಗದರಿಸಲಿಕ್ಕೆ ಅದರ ಮೇಲೆ ನಡೆಯಲಿಕ್ಕೆ ಶಕ್ತನು ನೀನೇ ಎಂಬುದಾಗಿ ಹೇಳ್ತಾನೆ. ಎಷ್ಟು ಮಂದಿ ಹೇಳಲಿಕ್ಕೆ ಬಯಸ್ತೇನೆ ಮುಂಜಾನೆ ಹೇಳಿ, ದೇವರೇ, ಈ ಮರಣದ ಅಲೆಯಲ್ಲಿ ರೋಗದ ಅಲೆಯಲ್ಲಿ ಸ್ವಾಮಿ ನಡೆದು ಗದರಿಸಲಿಕ್ಕೆ ಶಕ್ತನಾಗಿರುವ ದೇವರು ನೀನೇ ಎಂಬುದಾಗಿ ಹೇಳೋಣ. ಕೀರ್ತನೆಯಲ್ಲಿ ರೀತಿಯಾಗಿ ದೇವರು ವಾಕ್ಯ ಹೇಳ್ತದೆ. ಕೀರ್ತನೆಯಲ್ಲಿ 65ನೇ ಅಧ್ಯಾಯ, the book of Psalm chapter 65 verse 7. ಕೀರ್ತನೆ 65:7, 65:7. ಸಮುದ್ರದ ಅಂಗಗಳ ಘೋಷವನ್ನು ತಡೆಯುವವನು, ಜನಾಂಗಗಳ ದೊಂಬಿಯನ್ನು ಶಾಂತಿಪಡಿಸುವವನು ಆಗಿದ್ದಿ. ಇನ್ನೊಂದ್ಸರಿ ಓದಿ. ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು, ಜನಾಂಗಗಳ ದೊಂಬಿಯನ್ನು ಶಾಂತಿಪಡಿಸುವವನು ಆಗಿದ್ದಿ. ಆಮೆನ್. ಇಲ್ಲಿ ಹೇಳ್ತಾನೆ, ಕೀರ್ತನೆ ಬರೆದ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸಮುದ್ರದ ಅಲೆಯನ್ನು ಘೋಷಗಳನ್ನು ನಿಲ್ಲಿಸುವನು. ದಾವೀದನಿಗೆ ಗೊತ್ತಿತ್ತು, ಯೋಬನಿಗೆ ಗೊತ್ತಿತ್ತು. ಅವರೆಲ್ಲ ನೋಡಿಲ್ಲ, ಯೇಸು ಕ್ರಿಸ್ತನ ನೋಡಿಲ್ಲ. ಈ ಥರ ಅಲೆಗಳ ಮೇಲೆ ನಿಂತ್ಕೊಂಡು ಗದ್ದರಿಸ್ತಾನೆ ಎಂಬುದಾಗಿ ಅವರಿಬ್ಬರು ನೋಡಿಲ್ಲ. ಬಟ್ ದೇ ಆರ್ ಕನ್ಫೆಸಿಂಗ್, ಅವರು ಅರಿಕೆ ಮಾಡುತ್ತಾರೆ, ಸಮುದ್ರದ ಅಲೆಯನ್ನು ನಿಲ್ಲಿಸುವನು, ಅದರ ಮೇಲೆ ಶಕ್ತನಾಗಿದೆ ಎಂಬುದಾಗಿ ಹೇಳುವನು. ಇನ್ನೊಂದು ವಾಕ್ಯ ಹೇಳುತ್ತೆ, ಜಗರಿಯನ ಗ್ರಂಥ, ಬುಕ್ ಆಫ್ ಜಗರಿಯ ಚಾಪ್ಟರ್ 10 ವರ್ಸ್ 11. ಜಗರಿಯನ ಗ್ರಂಥ 10ನೇ ಅಧ್ಯಾಯ 11ನೇ ವಚನ. ಜಗರಿಯ, ಅವರು ಕಚ್ಚವೆಂಬ ಕಡಲನ್ನು ದಾಟಿ ಬರುವರು, ಅಲ್ಲಕೊಲ್ಲೋಲವಾದ ಸಮುದ್ರವನ್ನು ಭೇದಿಸಿ ಬಿಡುವರು. ಇಲ್ಲಿ ಏನೇ ದೇವರ ನೈಲ್ ನದಿಯೆಲ್ಲ ತಳದ ತನಕ ಒಣಗುವುದು, ಅಶ್ಮೂರದ ಗರ್ಭವು ತಗ್ಗಿಸಲ್ಪಡುವುದು, ಐಗುಪ್ತದ ರಾಜದಂಡವು ತಪ್ಪಿ ಹೋಗುವುದು. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಏನೇ ಹೇಳುತ್ತದೆ ದೇವರ ವಾಕ್ಯ? ಆತನು ಅಲೆಗಳ ಮೇಲೆ ಜನರು ನಡೆದು ಹೋಗ್ತಾರೆ ಎಂಬುದಾಗಿ ಪ್ರವಾದ ನುಡಿಯುವವನಾಗಿದ್ದಾನೆ. ಇವರು ಯಾರು? ಇವರು ಇಸ್ರಾಯೇಲ್ ಜನರು ಈಗ ಮರಣದ ಅಲೆಯಲ್ಲಿ, ಸೈತಾನ ಅಲೆಯಲ್ಲಿ, ವೈರಿಗಳ ಅಲೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಅದನ್ನು ದಾಟಿ ಹೋಗ್ತಾರೆ, ಅದರ ಮೇಲೆ ಅವರು ದಾಟಿ ಹೋಗ್ತಾರೆ. ಕರ್ತನು ನಡೆದು ಗದರಿಸಲಿಕ್ಕಿದ್ದಾನೆ. ನಾವು ಸಹ ಇಸ್ರಾಯೇಲ್ ಜನರಂದೇ ಆ ಸಮುದ್ರದ ಅಲೆಯ ಮೇಲೆ, ಆ ಬಿರುಗಾಳಿಯ ಮೇಲೆ ನಮ್ಮ ರೋಗ, ಬಡತನ, ಕಷ್ಟ, ಬೇರೆ ಬೇರೆ ರೀತಿಯಾದ ಅಲೆಗಳು ನಮ್ಮ ಮೇಲೆ ಬರುತ್ತದೆ. ಆ ಅಲೆಗಳ ಮೇಲೆ ನಾವು ನಿಂದು ದಾಟಿ ನಡೆದು ಹೋಗುವ ಶಕ್ತಿಯನ್ನು ಹೊಂದಿದ್ದೇವೆ. ಇದನ್ನೆಷ್ಟು ಜಗಡಿಯ ಅವನು ಗೊತ್ತಾಗ್ತದೆ ನೋಡಿ. ಇಸ್ರಾಯೇಲ್ಗೆ ಅಂದ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾನೆ. ದೇವರ ಮಕ್ಕಳಿಗೆ ದೇವರು ಅಂದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಬೆಂಕಿಯಲ್ಲಿ ನಡೆದರೂ ಸುಟ್ಟು ಹೋಗುವುದಿಲ್ಲ, ನೀರಲ್ಲಿ ನಡೆದರೂ ಮುಳುಗಿ ಹೋಗುವುದಿಲ್ಲ ಎಂಬುದಾಗಿ, ಅಲೆಯ ಮೇಲೆ ನಡೆದರೂ ನೀವು ಮುಳುಗಿ ಹೋಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಸಹೋದರಿಯೇ,
ಈ ಸಮಯದಲ್ಲಿ ಕರ್ತನಾತ್ಮ ನಮ್ಮೊಂದಿಗೆ ಮಾತಾಡುವಾಗ ನೀವು ನಾವು ತುಂಬ ಎಚ್ಚರಿಕೆಯುಳ್ಳವರಾಗಿ ಯಾವಾಗಲೂ ಕೇಳಬೇಕಾಗ್ತದೆ. ಕೀರ್ತನೆ 93ನೇ ಅಧ್ಯಾಯ 4ನೇ ವಚನ, ಬುಕ್ ಆಫ್ ಸಾಮ್ ಚಾಪ್ಟರ್ 93 ವರ್ಸ್ 4. ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಂಭೀರ್ಯವುಳ್ಳದ್ದು. ಓಕೆ, ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ಆತನ ಶಕ್ತಿಯು. ಇಂಗ್ಲಿಷಲ್ಲಿ ಯಾರು ಓದ್ತೀರಾ? The Lord on high is mightier than the noise of many waters, than the mighty waves of the sea. The mighty waves of the sea. The Lord is mighty. ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ. ಯಾವುದಕ್ಕಿಂತ ಸರ್ವಶಕ್ತನಾಗಿದ್ದಾನೆ? ಈ ಎಲ್ಲ ಶಕ್ತಿ ಭರಿತವಾದ ಅಲೆಗಳ ಮೇಲೆ ಆತನ ಶಕ್ತಿ ಉಳ್ಳ ದೇವರಾಗಿದ್ದಾನೆ. ಈ ಸಹೋದರಿ, ನಮ್ಮ ದೇವರು ಯಾರಾಗಿದ್ದಾನೆ? ನಮ್ಮ ದೇವರು ಯಾರಾಗಿದ್ದಾನೆ? ಮೈಟಿ ವೇವ್ಸ್, ಭಯಂಕರವಾದ ಅಲೆಗಳ ಮೇಲೆ, ಬಿರುಗಾಳಿಗಳ ಮೇಲೆ ಸರ್ವಶಕ್ತನಾಗಿದ್ದಾನೆ. ನಿಲ್ಲಿಸಲು ಸರ್ವಶಕ್ತ, ಗದರಿಸಲು ಸರ್ವಶಕ್ತನಾಗಿರುವ ದೇವರು. ಇವತ್ತು ನಿಮ್ಮ ಹಡಗು ಈ ಸಮುದ್ರದಲ್ಲಿ ಹೋಗ್ತಾ ಇರುವ ಸಮಯದಲ್ಲಿ ಬಿರುಗಾಳಿ ಹೋಗ್ತಾ ಇದೆಯಾ? ಶಿಶಿರಂದೇ ಕೂಗುವನ, ಇಲ್ಲ ಎದ್ದು ಗದರಿಸ್ತು. ಏನು ಮಾಡ್ತೀಯೋ ಎರಡರಲ್ಲಿ ಒಂದು ಮಾಡು. ಈ ಸಮಯದಲ್ಲಿ ನೀನು ನಾನು ಮಾಡಬೇಕಾದ ಕೆಲಸ ಯಾವುದು ಗೊತ್ತಾ? ಒಂದು ಎದ್ದು ನಿಂದು ಗದರಿಸು, ಇಲ್ಲಾಂದ್ರೆ ಗದರಿಸುವ ದೇವರಿಗೆ ಮೊರೆ ಇಡು. ನಿನ್ನ ಜೀವದಲ್ಲಿ ಭಯವನ್ನು ಹುಟ್ಟಿಸುವ ಮರಣದ ಅಲೆಯನ್ನು, ಸಂದೇಹ ಅಲೆಯನ್ನು, ಒಂದು ವೇಳೆ ಪಾಪದ ಅಲೆಯನ್ನು ಎಲ್ಲ ಯೋಬನ ಜೀವದಲ್ಲಿ, ದಾವೀದನ ಜೀವದಲ್ಲಿ ಬಂದಾಗ ಅವರೆಲ್ಲರೂ ಶಕ್ತನಾದ ದೇವರ ಮೇಲೆ ಮೊರೆ ಇಟ್ಟರು. ಕರ್ತನು ಅವರಿಗೆ ಗದರಿಸನು. ಶಿಷ್ಯರು ಯೇಸುವಿಗೆ ಮೊರೆ ಇಟ್ಟರು. ದೇವರವರಿಗೆ ಸಹಾಯ ಮಾಡಿದನು. ಈಗ ದೇವರು ಇಸ್ರಾಯೇಲ್ ಜನರಿಗೆ ಶಕ್ತಿ ಕೊಡ, ಅವರು ತಾಟಿ ಹೋಗ್ತಾರೆ ಭಯವಿಲ್ಲದೆ ಎಂಬುದಾಗಿ. ನೀನು ಎದ್ದು ಗದರಿಸಿ ತಾಟಿ ಹೋಗ್ತೀಯಾ? ಅಲ್ಲದು ತಾಟಿ ಹೋಗಲಿಕ್ಕೆ ನಿನಗೆ ಸಹಾಯ ಮಾಡುವ ದೇವರನ್ನು ನೋಡಿ ಮೊರೆ ಇಡುತ್ತೀಯಾ? ಇದೊಂದು ಒಳ್ಳೆಯ ಸಮಯವಾಗಿದೆ. ಈ ಮುಂಜಾನೆಯಲ್ಲಿ ಕರ್ತನ ಸನ್ನಿಧಾನ ಕುಳಿತುಕೊಂಡಿರುವಾಗ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಾಗ ಪ್ರಾರ್ಥನೆಯೊಂದಿಗೆ ಭಾಗವಾಗಿ ಮಾಡಿ, ದೇವರೇ ನೀನು ನಂದಕ್ಕೆ ಮಾತಾಡಿದಕ್ಕೋಸ್ಕರ ಸ್ತೋತ್ರಯ್ಯ. ಹೌದು ಕರ್ತನೆ, ಈ ಒಂದು ಪರಿಸ್ಥಿತಿ ನಾನು ಹೋಗ್ತಾ ಇದ್ದೇನಯ್ಯ, ನಾನು ಸಮುದ್ರದಲ್ಲಿ ಹೋಗ್ತಾ ಇದ್ದೇನೆ ಕರ್ತನೆ. ಈ ಬಿರುಗಾಳಿಯ ಅಲೆಗಳು ನನ್ನ ಜೀವದಲ್ಲಿ ಒಡೆಯುತ್ತಾ ಇದೆ ಸ್ವಾಮಿ, ಭಯಭರಿತವರಾಗಿದ್ದೇವೆ ಸ್ವಾಮಿ. ಇವತ್ತು ನಿನ್ನ ಸನ್ನಿಧಾನದಲ್ಲಿ ಶಿಷ್ಯರಂತೆ ಕೂಗ್ತೇವೆ ಎಂಬುದಾಗಿ ನೀವು ಕೂಗ್ತೀರಾ? ಇಲ್ಲದಿದ್ದರೆ ನೀವು ಎದ್ದು ಗದರಿಸ್ತೀರಾ? ಕರ್ತನು ನಿಮಗೆ ಸಹಾಯ ಮಾಡಲಿ. ಕರ್ತನು ನಿಮಗೆ ಸಹಾಯ ಮಾಡಲಿ. ಕರ್ತನು ನಿಮಗೆ ಸಹಾಯ ಮಾಡಲಿ. ಎಷ್ಟು ಮಂದಿಗೆ ದೇವರ ವಾಕ್ಯ ಆಶೀರ್ವಾದವಾಯಿತು? ನಂಬಿಕೆಯಿಂದಿರಲಿ. ಇನ್ನು ಮುಂದೆ ಭಯಪಡಬೇಡಿರಿ. ಬಿರುಗಾಳಿ ಹೊಡೆಯುತ್ತಾ ಇದೆಯಾ? ಅಲೆ ಎದ್ದೇಳ್ತಾ ಇದೆಯಾ? ಎದ್ದೇಳ್ತಾ ಇದ್ದೀರಾ ಗದರಿಸಲಿಕ್ಕೆ? ಇಲ್ಲಾದ್ರೆ ಗದರಿಸುವ ದೇವರಿಗೆ ಮೊರೆ ಇಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದೀರಾ? ಇಲ್ಲ ಭಯ ಹಿಡಿದು ನೀವು ಮೊರೆಯಲ್ಲಿ ಮಲ್ಕೊಂಡಿದ್ದೀರಾ? ಎರಡರಲ್ಲಿ ಒಂದು ಮಾಡುವ ಸಮಯ. ಸಭೆಯೇ, ಒಂದು ಟು ಕಾಲ್ ಅಪಾನ್ ದ ಲಾರ್ಡ್, ದೇವರ ನಾಮಕ್ಕೆ ನೀವು ಮೊರೆ ಇಡುವ ಸಮಯ. ಅಲ್ಲದು ಯು ಬಟ್ ರೈಸ್ ರೆಬ್ಯೂಕ್, ನೀವು ಎದ್ದು ಗದರಿಸಬೇಕು. ಯಾವುದಾದ್ರು ಒಂದು ಮಾಡುವಾಗ ಮಾತ್ರ ನಿಮ್ಮ ಜೀವನದಲ್ಲಿ ಜಯ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮಾಡೋಣ. ಈ ಸಮಯದಲ್ಲಿ ಕಣ್ಣುಗಳ ಮುಚ್ಚಿ ದೇವರ ಸನ್ನಿಧಾನದಲ್ಲಿ, ಅಪ್ಪ ಈ ವಾಕ್ಯಕ್ಕೆ ಸ್ತೋತ್ರಯ್ಯ, ಈ ವಾಕ್ಯಕ್ಕೆ ಸ್ತೋತ್ರ ಕರ್ತನೆ, ನೀನು ನನ್ನೊಂದಿಗೆ ಮಾತಾಡಿದಕ್ಕೆ ಸ್ತೋತ್ರ ಕರ್ತನೆ. ಇದು ಒಂದು ಒಳ್ಳೆಯ ಸಮಯವಾಗಿದೆ ಕರ್ತನೆ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಇರುವ ಸಮಯದಲ್ಲಿ ಕಣ್ಣುಗಳ ಮುಚ್ಚಿಕೊಂಡು, ಅಲ್ಲಿ ತಿರುಗಾಡಬೇಡ, ನೋಡಬೇಡ್ರಿ, ಕಣ್ಣುಗಳ ಮುಚ್ಚಿಕೊಂಡು ದೇವರಲ್ಲಿ ಮೊರೆ ಇಡಿರಿ. ಅಲ್ಲಾದ್ರೆ ಎದ್ದು ನೀವು ಗದರಿಸಿರಿ. ನಿಮ್ಮ ಜೀವನದಲ್ಲಿ ಇರುವಂತಹ ಬಿರುಗಾಳಿ ಕ್ರೋಧವಾಗಿ, ನಿಮ್ಮ ಜೀವನದಲ್ಲಿ ಇರುವಂತಹ ಅಲೆಗಳಿಗೆ ಕ್ರೋಧವಾಗಿ ನೀವು ಎದ್ದು ಗದರಿಸಿರಿ. ಇಲ್ಲಾದ್ರೆ ಗದರಿಸುವ ದೇವರಿಗೆ ಮೊರೆ ಇಡಿರಿ. ಮನೆಯಲ್ಲಿ ನಿಂತುಕೊಂಡು ಕರ್ತ ನಿಮಗೆ ಸಹಾಯ ಮಾಡುವವನಾಗಿದೆ. ಭೂ ಪರಲೋಕಗಳಿಗೆ ಒಡೆಯನು, ಸರ್ವ ಸೃಷ್ಟಿಗಳಿಗೆ ಯಜಮಾನನಾಗಿರುವ ದೇವರೇ, ನಿನ್ನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇನೆ, ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ಈ ವಾಕ್ಯದಿಂದ ನನ್ನನ್ನು ಬಲಪಡಿಸಿದಕ್ಕೋಸ್ಕರ ಸ್ತೋತ್ರ, ನನ್ನನ್ನು ಕಟ್ಟಿದಕ್ಕೋಸ್ಕರ ಸ್ತೋತ್ರ. ಸಭೆಯೊಂದಿಗೆ ಮಾತಾಡಿದಕ್ಕೋಸ್ಕರ ಸ್ತೋತ್ರ. ಈ ವಾಕ್ಯವು ಪ್ರತಿಯೊಬ್ಬ ಹೃದಯದಲ್ಲಿಯೂ ಮಾತಾಡಲಿ ದೇವರೇ, ಪ್ರತಿಯೊಬ್ಬರಿಗೆ ಸಹಾಯ ಮಾಡಲಿ ದೇವರೇ, ಅವರ ಜೀವನವನ್ನು ಕಟ್ಟಲಿ ಕರ್ತನೆ. ವಾಕ್ಯ ಶಿಷ್ಯರಂತೆ ಅವರ ಜೀವನದಲ್ಲಿ ಜಯ ಕಾಣಲಿ ದೇವರೇ.
ಯೋಬನಂತೆ ಜಯ ಕಾಣಲಿ, ದಾವೀದನಂತೆ ಜಯ ಕಾಣಲಿ ದೇವರೇ. ನನ್ನ ಗೊತ್ತು ನೀವು ದೊಡ್ಡ ಕಾರ್ಯ ಮಾಡುತ್ತೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ.